ಎಲ್ಲ ಪ್ಲಸ್ ಮಾಡಿದ್ರೆ 70-60 ಎಲ್ಲ ಪ್ಲಸ್ ಮಾಡಿದ್ರೆ ಒಂದೊಂದು ಗೋಲ್ಗಪ್ಪ ಬರುತ್ತಾ? ಇಲ್ಲ ನೀವು ಹೋಗಪ್ಪ. ನಮ್ಮ ಹುಡುಗರು ತುಂಬಾ ಒಳ್ಳೆಯವರು, ಯಾವ್ದೇ ಹುಡುಗಿನ ಕರ್ಕೊಂಡಿಲ್ಲ ಮನೆಗೆ. ಇಲ್ಲಿ ಪಪ್ಪಿ ಕೊಟ್ಕೊಂಡ್ ಬರ್ತೀವಿ ಅದಕ್ಕೆ. ಡೈಲಿ ಆಫೀಸಲ್ಲಿ ತುಂಬಾ ನೋಡೋರಿದ್ದಾರೆ. ಬೆಳಿಗ್ಗೆ 6 ಗಂಟೆ ಆಗೈತೆ. ರೆಡಿಯಾಗಿ ಹೋಗ್ತಾ ಇದ್ದೀನಿ ಕೆರೆ ಕಟ್ಟಕ್ಕೆ. ಡೇ 1 ಹೋಗ್ತಾರೆ ಕೆರೆ ಕಟ್ಟೆಗೆ. ಫಸ್ಟು ಅಲ್ಲಿ ಹೋಗಿ ಗಾಡಿ ಬಿಟ್ಟು ಒಂದು ರೌಂಡ್ ಹಾಕೊಂಡು ಬರೋಣ. ಬೇಗ 7 ಗಂಟೆ ಒಳಗೆ ವಾಪಸ್ ಬರಬೇಕು. ಕಾಯಿ ಸ್ಟಾರ್ಟ್ ಮಾಡಿದೆ ಕರೆಕ್ಟಾಗಿ 6:10. ಎಷ್ಟು ಬೇಗ ಮುಗಿಸ್ತೀನೋ ಗೊತ್ತಿಲ್ಲ, ಅಷ್ಟು ಬೇಗ ಮುಗಿಸಿ ಹೋಗ್ಬೇಕು. ಹೇ ವಾಟ್ ಈಸ್ ಅ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ಸ್ಯಾಮ್ ಸಾಮೀರ್ ಇನ್ಸ್ಟಾ ಅವ್ರ ಥರ ಇಂಟ್ರೋ ಕೊಟ್ಟಿದ್ದೀನಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಲೆಟ್ಸ್ ಗೋ. ಅವ್ರದ್ದು ಆಗ್ತಿದ್ದಿ ಪಕ್ಕದಲ್ಲಿ ಇಂಟ್ರೋ. ಗೈಸ್ ಇವತ್ತು ಇನ್ನೊಂದು ಸ್ವಲ್ಪ ಆಲ್ಮೋಸ್ಟ್ 60% ಫಿನಿಷ್ ಮಾಡಿದ್ದೀನಿ. ಕೆರೆ ರೌಂಡು 40% ಐತೆ. ಬೇಗ ಫಿನಿಷ್ ಮಾಡಿ ಸ್ನಾನ ಮಾಡಿಕೊಂಡು ಆಫೀಸ್ಗೆ ಹೋಗೋಣ. ಬೇಗ ಹೋಗಬೇಕು. ಟೈಮ್ ಬಂದು 6:40 ಆಗೈತೆ. ಆವಾಗಲೇ ಇನ್ನು 20 ನಿಮಿಷದೊಳಗೆ ಫಿನಿಷ್ ಮಾಡಿ ಹೋಗಬೇಕು. ಬನ್ನಿ ಬೇಗ ಹೋಗೋಣ. ಆ್ಯಂಡ್ ಗಾಯ್ಸ್, ನಾನು ಪಬ್ಲಿಕ್ಕಲ್ಲಿ ಈ ಥರ ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದೀನಿ ಅಂದರೆ ಸ್ಯಾಮ್ ಸಾಮೀರ್ ಇನ್ಸ್ಟಾ ಬ್ರೋ ಇಂದಾನೆ, ಅವರೇ ಗಾಯ್ಸ್. ನಾನು ಟ್ರೈನ್ಗೆ ಹೋಗ್ತೀನಲ್ಲ, ಅದಿದೆ ಟ್ರ್ಯಾಕು, ಸಿಂಗಲ್ ಟ್ರ್ಯಾಕ್ ಇಲ್ಲಿದೆ. ಗಾಯ್ಸ್ ಬಂದೆ. ಅಲ್ಲಿ ವೈಟ್ ಕಲರ್ ಬ್ರಿಡ್ಜ್ ಐತಲ್ಲ, ಅಲ್ಲೇ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡ್ ಪಾಯಿಂಟು. ಚೆನ್ನಾಗಿತ್ತು. ಫಸ್ಟ್ ಡೇ ಮುಗಿಸ್ದೆ, ಎಲ್ಲೂ ಕುತ್ಕೊಳ್ದಂಗೆ ಡೇ 1 ಕಂಪ್ಲೀಟ್ ಮಾಡಿದ್ದೀನಿ. ನಾಳೆ ನೋಡಬೇಕು, ನಾಳೆ ಎದ್ದೇಳ್ತೀನಿ ಅಂತ. ಬೇಗ ಎದ್ದೇಳ್ತೀನಿ. ವೀಡಿಯೋದಲ್ಲಿ ಹೇಳಿದ್ದೀನಿ ಅಂದರೆ ಪಕ್ಕ ಮಾಡ್ತೀನಿ ಅಂತ. ಗೈಸ್ 7:01 50 ನಿಮಿಷಕ್ಕೆ ಮುಗಿಸಿದ್ದೀನಿ. ಗಾಡಿ ಇಲ್ಲೇ ಐತೆ, ಗಾಡಿ ಹಾಕೊಂಡು ಮನೆಗೆ ಹೋಗೋಣ ಬನ್ನಿ. ಗೈಸ್ ಅಲ್ಲಿ ಅಷ್ಟು ನಡೆಯೋದು ಏನು ಅನ್ಸಲ್ಲ, ಇನ್ನು ಮೆಟ್ಲತ್ತಿದ ತಕ್ಷಣ ಸುಸ್ತಾಗ್ತದೆ. ಅದೇ ಇನ್ನೊಂದ್ಸತಿ ಹೇಳ್ಬಿಡ. ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವಾಗ. ಆಯ್ ಮಾಡೋಂಗೆ. ಫಸ್ಟ್ ಟೈಮ್ ಬಂದಿದ್ಯಲ್ಲ, ಫಸ್ಟ್ ಟೈಮ್ ನೀನು ಫಸ್ಟ್ ಟೈಮ್ ಅಲ್ವಾ ಸಾಗರ್? ಮತ್ತೆ ಇದು ಮಾಡ್ತೀರಾ ಅದನ್ನ? ಹೊಸ ಫಾರ್ಚುನರ್ ಬ್ರೋ ಲವರ್ ಬೈ. ಅವನೊಬ್ಬನೇ ತೆಲುಗು ಮಾತಾಡ್ತೀನಿ, ಎಲ್ಲ ಕನ್ನಡ. ನಮಗೂ ತೆಲುಗು ಬರುತ್ತೆ. ಅಲ್ಲಪ್ಪ, ಅವ್ನು ಕನ್ನಡ ಕಮ್ಮಿ ಮಾತಾಡ್ತೇನೆ ಅಂತಿರೋದು. ನೀವೆಲ್ಲ ಕನ್ನಡ ಮಾತಾಡ್ತೀರಾ. ಜಾಸ್ತಿ ಸರಿ ಆಗೈತಿ. ಹಿಂಗೆ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ರೆಕಾರ್ಡೇ ಮಾಡಿಲ್ಲ. ಅಲ್ಲ, ಇವಾಗ ನಿಮ್ಮ ಭದ್ರದು ಬರ್ಡೇ. ಭದ್ರ ಅಂದರೆ ಅವ್ನ ಗಾಡಿದು. ಎಷ್ಟು ವರ್ಷದ ಬರ್ಡೇ? 2 ವರ್ಷದ. ಇವತ್ತು ಕರೆಕ್ಟ್ 2 ವರ್ಷ ಆಯ್ತು. 2 ವರ್ಷ ಆಯ್ತಾ? ಮತ್ತೆ ನಡಿ, ಇಲ್ಲೆಲ್ಲ ನೋಡಿದ್ದೀರಲ್ಲ ಅಂಗಡಿ, ಎಲ್ಲಿ ನೋಡಿದ್ದೀರಾ? ಅಂಗಡಿ ಯಾವ್ದು? ನಾನ್ ವೆಜ್ ವೆಜ್ ಯಾವುದಕ್ಕಾದ್ರೂ ಕರ್ಕೊಂಡು ಹೋಗಿ. ಇಲ್ಲ, ಇವತ್ತು ಗುರುವಾರ ವೆಜ್. ನಾವು 4 ಬ್ಯಾಂಕ್ ಅಕೌಂಟ್ ಅಲ್ಲಿ ಬರೇ 70, 60 ಹಿಂಗೆ ಎಲ್ಲ ಪ್ಲಸ್ ಮಾಡಿದ್ರೆ 70-60 ಎಲ್ಲ ಪ್ಲಸ್ ಮಾಡಿದ್ರೆ ಒಂದೊಂದು ಗೋಲ್ಗಪ್ಪ ಬರುತ್ತಾ? ಬರುತ್ತೆ. ಮತ್ತೆ ಸಾಕು. ಗೋಲ್ಗಪ್ಪ ಅಂದ್ರೆ ಓಕೆ. ಗೋಲ್ಗಪ್ಪ ಪಾರ್ಟಿ ಸಾಕು ನಿಮಗೆ. ಆಮೇಲೆ ಗೋಲ್ಗಪ್ಪದಲ್ಲೂ ಒಂದೊಂದು ಪ್ಲೇಟು ಒಬ್ಬೊಬ್ರಿಗೆ ಒಂದೊಂದಲ್ಲ. ಯಾವಾಗ? ಇವಾಗ ಜಸ್ಟ್ ನಾವು. ಇವರು ಡೇಟ್ ಗೇಟ್ ಏನಿಲ್ವ? ಜಿಮ್ ಬೈ ಏ ಬ್ರೋ, ಜಿಮ್ ಬಾಯ್ಸ್ ಅಲ್ಲೋ ಜಿಮ್ ಏನ್ ಸಣ್ಣವ್ರೆ ಅಂತ ಡಯಟ್ ಮಾಡ್ತಾರೆ ಇವರು. ಏನ್ ಸಣ್ಣ ಇದ್ದೀರಂತ ಡಯಟ್ ಮಾಡ್ತೀರಾ ನೀವು? ಇಲ್ಲ ವಿನಯ್, ಕರೆಕ್ಟಾಗಿ 6 ತಿಂಗಳೊಳಗೆ ನೀವು ಫೇಮಸ್. ಎಲ್ಲೋದ್ರು ವಿನಯ್ 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 ಅನ್ಬೇಕು. ಯೂಟ್ಯೂಬಲ್ಲಿ ಬರ್ತೀರಲ್ಲ ನೀವು, ಯೂಟ್ಯೂಬಲ್ಲಿ ಬರ್ತೀರಲ್ಲ ಅನ್ಬೇಕು. ಅದಕ್ಕೆ ಅದೇ ರೇಂಜಾಗಿ ಒಂದ್ಸತಿ ಆಯನು ಒಂದು ಯಾವ್ದು BGM ಹಾಕೋಣ ಅಲ್ಲಿಗೆ. ಬೇಕಾರೆ ಇವನ ಹತ್ರ ಎಡಿಟ್ ಮಾಡಿಸ್ಕೊಂತೀನಿ. ಟೊಣ್ಣು ಅಂತ ಬರಬೇಕು. ಹೊಸ್ದಾಗಿ ಕಿಡಿ ಬಿಟ್ಟೋದ್ರಲ್ಲ. ಯಾವ್ದು
ಸೆಟ್ ಆಗಲ್ವಾ? ಆಗುತ್ತೆ ಹೇಳ ಏನೋ ಅಂದೆ ಇವಾಗ ಏನಂದಲ್ಲ? ಇವನೇನೋ ಅಂದೆ ಇವಾಗ, ಏನೋ ಬೇಕು ಅಂದ. ಏನ್ ಬೇಕಾ ಸುಕ್ಕ ಪಾನಿಪುರಿ ಪಾರ್ಟಿ ಕೊಡಿಸ್ತವ್ರೆ ಅಣ್ಣ. ಫುಲ್ ರೆಸ್ಪೆಕ್ಟ್ ಇವಾಗ ಅವನಿಗೆ. ಎಡಿಟ್ ಮಾಡಿ ಒಳ್ಳೆ ಹಾಡಾಕ್ಬೇಕು. ನಿಂದು ತಾಯಿ ಗುಣ ಮೀರೋದಿಲ್ಲ. ಪಾನಿಪುರಿ ತಿಂದು ಆಮೇಲೆ ಸಿಗೋಣ. ಬಾಯಿ ಕಬ್ಬು ಇವನ್ಗಾಕಿ ಫಸ್ಟ್. ತಿನ್ನ ವಿಡಿಯೋ ಮಾಡ್ಕೊಬೇಕು. ಗೈಸ್ ಇವ್ರ ಮನೆಗೆ ಎಷ್ಟು ದಿವಸದಿಂದ ಬರ್ಬೇಕು ಅನ್ಕೊಂಡಿದ್ದು. ಇಲ್ಲ ನೀವು ಹೋಗಪ್ಪ, ನನಗೆ ವಾಶ್ರೂಮ್ಗೆ ಬರಲ್ಲ ಹೋಗಪ್ಪ. ಇಲ್ಲೂ ತೋರ್ಸಲ್ಲ ಬಿಡಪ್ಪ. ಇಲ್ಲ ಇದು ಬೇಡ. ಅಲ್ಲ ನಿಂಗೆ ಅವಲೇ ಒಂದು ರೀಸನ್ ಇಲ್ದಲ್ಲ, ಲೈಟ್ ಹಾಕು. ಇದು ಬೇಡ. ನೀಗ ಅವಲ್ಲ ಏನೇನು ಹೇಳಿದ್ದು? ಮನೆ ಈ ತರ ಗಲೀಜಿದ್ರೆ ನಿಮ್ಮಪ್ಪ ಅಮ್ಮ ಇವ್ರಪ್ಪ ಅಮ್ಮ ವಿಡಿಯೋ ನೋಡಿದ್ರೆ ಅವಾಗ ಅನ್ಕಂತಾರೆ ನಮ್ಮ ಹುಡುಗರು ತುಂಬಾ ಒಳ್ಳೆಯವರು, ಯಾವ್ದೇ ಹುಡುಗಿನ ಕರ್ಕೊಂಡಿಲ್ಲ ಮನೆಗೆ, ಎಲ್ಲ ಹಿಂಗ್ ಗಲೀಜಾಗಿ ಬಿದ್ದೈತೆ ಅಂತ ಅವಾಗ ನಂಬಿಕೆ ಬರ್ತೈತೆ ನಿಮ್ ಮೇಲೆ. ನನ್ನಿಂದ ನಂಬಿಕೆ ಬರ್ತೈತೆ. ಏನು ತೋರಿಸ್ಬಿಡತ್ತ. ಇದು ನೋಡಿ ಎಷ್ಟು ಇದ್ರಾಗ ಓದ್ಕೊಂತವ್ರೆ. ಬುಕ್ ಇಟ್ಟವ್ರು ಅಷ್ಟೇ, ಓದಲ್ಲ. ಅದು ಕರೆಕ್ಟ್. ಅದೇ ಅದ್ ನೋಡಿದ್ರೇನೋ ಗೊತ್ತಾಗ್ತೈತೆ. ಬುಕ್ಗಳು ಜೋಡಿಸಿರೋದು ನೋಡ್ರೆ ಗೊತ್ತಾಗ್ತೈತೆ. ಸುಮ್ನೆ ಇಟ್ಟಿರೋದು ಓದಲ್ಲ ಇವರು ಅಂತ. ಸೊ ದೀಸ್ ಆರ್ ಮೈ ಫ್ರೆಂಡ್ಸ್. ಇದೇನು ಹೋಮ್ ಟೂರಾ? ಹೋಮ್ ಟೂರ್ ಇನ್ನೊಂದ್ ದಿವಸ ಮಾಡೋಣ. ಇವಾಗ ಜಸ್ಟ್ ಹೋಮ್ ಟೂರ್ ಇನ್ನೊಂದ್ ದಿವಸ ಮಾಡೋಣ. ಇದೇ ಫ್ರೆಂಡ್. ಇವನ ಹೆಸರೇನು? ಅದು ಹುಡುಗನ ಹುಡುಗಿನ? ಎರಡು ಹುಡುಗನೇ. ಎಂಟಾತು ಬ್ರೋ. ಬ್ರೋ ಅವರು ಇದು ಬೆಟ್ಟ, ಇದು ಮೂನ್ ಪಾಂಡ ಮೂನ್ ಪಾಂಡ ಮಾಲಿ ಫಿಶ್ ಅಂತ. ಮೂನ್ ಪಾಂಡ, ಇದು ಬೆಟ್ಟ. ನೀವ್ ಕೇಳೇಮ? ನಮ್ಗೆ ಇಷ್ಟೇ, ಇದು ಫೈಟರ್ ಫಿಶ್ ಅಷ್ಟೇ ನಮ್ಗೆ ಗೊತ್ತಿರೋದು. ನಮಗೆ ಗೊತ್ತಾಗದ ಅಷ್ಟೇ ಫೈಟರ್ ಫಿಶ್. ಯಾವ್ದೋ ಮಾಲಿ. ನೀವ್ ಇಕ್ಕಂಡ್ರೆ ಹೆಸರುಗಳು ಚಪಾತಿಗೆ ಅಲ್ಲ, ಇದು ಒಬ್ಬಡಿಗೆ ತರ ಕಾಣಿಸ್ತಿದ್ರು. ಚಪಾತಿ ಬಿಡಿದ್ರು ಅದು ಸರಿ ಆಗಿಲ್ಲ. ಒಬ್ಬರ ತರ ಕಾಣಿಸ್ತದ. ಯಾಕೆ ಸರಿ ಆಗಿಲ್ಲ? ಅದು ಜಾಸ್ತಿ ಹೊತ್ತಿರಲ್ಲ, ಬಿಸಿ ತಿನ್ಬೇಕು ತೆಳ್ಳದಿಕ್ಕೋದ್ರೆ. ಗೈಸ್ ಇವ್ರ ಜೊತೆ ಆಲ್ಮೋಸ್ಟ್ 1 ವೀಕ್ ಆಯ್ತಾ? 1 ವೀಕ್ ಇಂದನಾ? ಇವ್ರು ನೀನು ಹುಷಾರಿಲ್ದಾಗ ಹೋಗಿದ್ದಲ್ಲ, ಅವಾಗಿಂದನೂ ಇವನ ಹತ್ರ ಹೇಳ್ತಿದ್ದೆ, ನಿನ್ ರೂಮಿಗೆ ಬರ್ತೀನಿ, ನಿಮ್ಮ ಹೆಂಗೋ ಹುಡುಗರು ಇರ್ತೀರಾ, ಹುಡುಗರ ಜೊತೆ ವಿಡಿಯೋ ಮಾಡೋಣ ಅಂತ ಅವಾಗಿಂದ ಹೇಳಿ ಇವತ್ತು ಬಂದಿದ್ದೀನಿ. ಈ ಸೆಟಪ್ ನ ಏನ್ ಮಾಡ್ಬೇಕು? ಏನು ಮಾಡೋದಿಲ್ಲ. ಇವನೇನ ಅಂದ, ಏನ್ ಮಾಡ್ಬೇಕಾ? ಏನು ಇಲ್ಲ. ಗೇಮಿಂಗ್ ಸೆಟಪ್ ಮಾಡ್ಬೇಕು ಅಂತ ಹೇಳಿಲ್ಲ. ಇವೆಲ್ಲ ತೆಗಿಬೇಕಾಗ್ತದೆ ಗೇಮಿಂಗ್ ಸೆಟಪ್ ಮಾಡಿದ್ರೆ. ಒಮೆಗಲ್ ನೋಡ್ತೀವಪ್ಪ ಇದ್ರಲ್ಲಿ. ಒಮೆಗಲ್ಲ ಅದೇನದು ಇದಕ್ಕೆ ಅದು ಕರೆಕ್ಟ್ ಮಾಡ್ಕೊಂಡಿದ್ದೀರಾ? 3 ವರ್ಕ್ ಇದೆಲ್ಲ ಯಾರ್ದು ನಿಂದೇನಾ? ಗಾಡಿ ಎಲ್ಲಿ ಬಿಟ್ಟಿದೆ? ಪಾರ್ಕಿಂಗ್ ಅಲ್ಲಿ ಐತೆ, ನೋಡ್ಲೇ ಇಲ್ಲ ಗಾಡಿ. ಗಾಡಿ ವಿಷಯ ಮಾಡಲಿಲ್ಲ ಲೇ. ಅವನಲ್ಲ ನೀನೆಲ್ಲ ಕೊಡ್ಸಿದ್ದು. ಡೈಲಿ ಪಪ್ಪಿ ಕೊಟ್ಕೊಂಡ್ ಬರ್ತೀವಿ ಅದಕ್ಕೆ. ಡೈಲಿ ಪಪ್ಪಿ ಇವನು ಅವನಿಲ್ಲ, ನಂದು ಲೈಕ್ ಕನೆಕ್ಷನ್. ಇವನ್ ಕೊಟ್ರೆ ಅಕ್ರಮ ಸಂಬಂಧ ಆಗೋಗ್ತೈತೆ, ಅದು ಕೊಡಿಸ್ಬೇಡ. ಗೈಸ್ ನಾ ಏನ್ ಅನ್ಕೊಂಡಿದ್ದೆ, ಒಳ್ಳೊಳ್ಳೆ ಸೆಟಪ್ ಮಾಡ್ಕೊಂಡವ್ರೆ ನೋಡಿ. ಏನ್ ಸೆಟಪ್? PC ಸೆಟಪ್ ಮಾಡ್ಕೊಂಡವ್ರೆ. 1 2 3 ಜನ ಇದ್ರೆ ಅಂತ 3 ಮಾಡ್ಕೊಂಡ್ಬಿಟ್ರಿ. ಇಲ್ಲಪ್ಪ, ಕಾಪಿರೈಟ್ಸ್ ಬರ್ತವೆ. 1 hour later. ಗೈಸ್ ಇಷ್ಟೊತ್ತು ಇಲ್ಲೇ ಇದ್ದೆ. ಇಷ್ಟೊತ್ತು ಲೈಫ್ ಬಗ್ಗೆ ಮಾತಾಡ್ತಿದ್ವಿ. ಅವರು ಹಳೆ ಸ್ಟೋರಿಗಳು ಹೇಳ್ತಿದ್ರು. ಎಕೋ ಬರ್ತೈತೆ. ಅವರು ಹಳೆ ಸ್ಟೋರಿ ಹೇಳ್ತಿದ್ರು, ಅವ್ರು ಕಾಲೇಜ್ ಸ್ಟೋರಿಗಳು, ನಮ್ಮ ಕಾಲೇಜ್ ಸ್ಟೋರಿಗಳು ಹೇಳ್ತಿದ್ರು. ನಮ್ಮ 6 ಜನ ಗ್ಯಾಂಗ್ದು 6 ಜನ ನೋಡ್ತಾ ಇರ್ತಾರೆ. ಇವಾಗ ನನ್ನ ಮಕ್ಕಳು ಒಬ್ಬರು ವೀಡಿಯೋದಾಗ ಬರಲ್ಲ. ವೀಡಿಯೋದಾಗ ಇನ್ನೂ ಬಂದೇ ಇಲ್ಲ. 5 ಜನ ಬಂದವ್ರೆ. ಒಬ್ಬ ಟ್ರಿಪ್ಪಲ್ಲಿ ಮಿಸ್ ಆದ, ಬಿಟ್ಟರೆ ನಾನೇ ಊರಿಗೆ ಹೋಗಿಲ್ಲ. ಎಲ್ಲ ನನ್ನ ಮಕ್ಕಳು ಬರೋಕ್ಕೆ ಎದುರ್ಕೊಂತಾರೆ ವೀಡಿಯೋದಾಗ. ನೋಡ್ರಲ್ಲ ಈ ಕಲೀರೋ ನೋಡು, ಅವನು ಹಾಯ್ ಮಾಡು ಪೀಸ್ ನೋಡಿ. ಹಿಂಗೆ ಬರ್ಬೇಕು ವೀಡಿಯೋದಾಗೆ. ನಾವು ನೀವು ಫಸ್ಟು ಊಟ ಮಾಡ್ಕೊಂಡು ಹೋಗೋಣ. ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು. ಫೇವ್ರೆಟ್ ಅದು ಯಾವುದು? ಹಂಗೆ ಹೊಡೆಯೋದ? ಅದು ರೆಕಾರ್ಡ್ ಮಾಡತ್ತೆ. ಇವಾಗ ನನ್ನ ಕಡೆ ತಿರುಗಿದೆ ಹೊಡಿ. ಅಲ್ಲ ಅದು ನೋಡಿ. ಗೈಸ್ ಇವಾಗ ಹಿಂಗೆ ಹೋಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತವ್ರೆ. ಬಾಯ್ಸ್ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಹೋಟ್ಲಿಗೆ. ನಾನು ಪ್ಯೂರ್ ವೆಜ್ ಇವತ್ತು. ಗಾಯ್ಸ್ ಇವರು ಓನರ್ಗೆ, ಇವ್ನು ಹೋಟ್ಲಾಗೆ ತಿನ್ನಂಗಿಲ್ಲ ಜಾಸ್ತಿ. ಇವನು ಓನರ್ಗೆ ಏನಂತ ಹೇಳೋ ಅಂತಾನೆ,
ಏನು ಮಾಡಿದ್ದೀವಿ ಅಂತ ಬೆಂಡೆಕಾಯಿ ಪಲ್ಯ ಅನ್ನ ಸಾಂಬಾರು ತಿಂದು ತರಕಾರಿ ತರಕ್ಕೆ ಹೋಗ್ತಾ ಇದ್ದೀವಿ ಅಂದವನೆ. ಇವನೇನಂತ ಹೇಳ್ಬಂದು ನೀವು ಓನರ್ಗೆ ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಊಟ ತಿನ್ಕೊಂಬರಕ್ಕೆ ಅಂತವ್ರೆ. ಅವನು ಸುಳ್ಳು ಹೇಳ್ದ, ಇವನು ಅದನ್ನ ಸತ್ಯ ಮಾಡ್ಬಂದ. ಬಿಚ್ಕೊಟ್ರೆ ಹೆಂಗೆ? ಹ್ಞೂ ಅವನೇನೋ ಪಾಪ ಬರ್ಸನ ಯಾರು ಬೈಯೋದು ಬೇಡ ಅಂತ ಹೇಳಿ ಬಂದವನೇ. ಇವನು ಅದನ್ನ ಹಾಳು ಮಾಡ್ಬಂದ. ಅದು ಪ್ರೀಮಿಯರ್ ಪದ್ಮಿನಿ ಹೆಂಗ್ ಮೇಂಟೈನ್ ಮಾಡಿದ್ದಾನೆ ಬ್ರೋ? ಫೋಟೋ ತಕ್ಕೋಬೇಕು. ಚೆನ್ನಾಗೈತೆ. 2 ಮಸಾಲೆ ದೋಸೆ ರೈಸು, ಬಟ್ ತಿಂತಿರೋದೆಲ್ಲ ಮಿಕ್ಸು. 2 ಮಸಾಲೆ ದೋಸೆ ರೈಸು, ತಿಂತಿರೋದೆಲ್ಲ ಮಿಕ್ಸು. ನೀವು ಮ್ಯಾಚ್ ನೋಡ್ಕೊಂಡು ಗೊತ್ತಾರ ಆಲ್ರೆಡಿ. ಇದು ಯಾವುದು ಚೆನ್ನಾಗೈತೆ ನಿಮ್ದು ಹಿಂಗೆ ಅನ್ನೋದು. ಯಾಕೆ ಆ ಕಡೆ ತರಕಾರಿ ಬಾಯ್ 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 ಗೈಸ್. ಅವ್ರನ್ನ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಇವಾಗ. ನಂತರ ಬಸ್ಸಲ್ಲಿ ಹೋಗ್ಬೇಕು ಇವಾಗ. ಗೈಸ್ ಅವ್ರು ಹೋದ್ರು, ನನಗೆ ತಮ್ನೇಲ್ ಬೇಕು ಅಂತ ನಾನು ಹೋಗ್ತಾ ಇದ್ದೀನಿ. ಫೋಟೋ ತೆಕ್ಕೊಂಡಿಲ್ಲ, ತಮ್ನೇಲಿ ಫೋಟೋ ಬೇಕು ಅಂತ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ವೆಜಿಟೇಬಲ್ಸ್ ಶಾಪಲ್ಲಿದ್ದಾರೆ. ಫೋಟೋ ತೆಗೋದು ಮರ್ತೋದು. ಫೋಟೋ ಬೇಕಿತ್ತಲ್ಲ ತಮ್ನೇಲಿಗೆ, ಮರ್ತೋದೆ. ಅಯ್ಯೋ ಮತ್ತೆ ಬಾಧೆ ಬೀಳಬೇಕು. ತಮ್ನೇಲಿ ಫೋಟೋ ಹುಡುಕಬೇಕು ಯಾವುದೇ ಯಾಕಂತ ಯಾವುದು ಮೇಲ ಬರೀ ಇಂಥವೇ ಇಲ್ಲೇ ಸಿಗ್ತಾವ. ಏನ್ರು ಇದು ಒಳ್ಳೆ ಫ್ಯಾಮಿಲಿ ನೋಡುವಂಥ ಇದು ವ್ಲಾಗು ವಿಡಿಯೋ. ನಿಮ್ಮಂಥವ್ರು ನೋಡೋದಲ್ಲ ಇದು. ಹುಷಾರಿಲ್ಲಿ, ಆಫೀಸಲ್ಲೂ ನೋಡ್ತಾರೆ. ಆಫೀಸಲ್ಲಿ ತುಂಬ ನೋಡೋರಿದ್ದಾರೆ. ಹುಷಾರು, ಜಾಸ್ತಿ ಆಫೀಸವರೇ ನೋಡೋದು. ಆಯ್ತಾ? ಅದನ್ನ ತೂಕ ಹಾಕ್ಸೋದು ತಗೊಂಡು ಏನಕ್ರು ಸಾಕು ಅಷ್ಟೇ. ಏನಕ್ಕೆ ನಾಳೆ ವಾಂಗಿಬಾತ್ ಗಾಯ್ಸ್ ಹುಡುಗರು ಹೇಳಿದ್ರು ಬಸ್ಸಲ್ಲಿ ಹೋಗು ಅಂತ. ನಾನು ಹಂಗೆ ಹೋಗೋಣ ಅಂತ ಬಂದೆ. ನೋಡ್ರಿ ಡೌನ್ ಎಷ್ಟು ಡೌನ್ ಐತೆ. ಹಿಂಗೆ ದಿಬ್ಬ ಐತೆ. ದಿಬ್ಬ ಹತ್ತಕ್ಕಾಗಲ್ಲ, ಸುಸ್ತಾಗ್ತಿ, ಹೋಗು ಬಸ್ಸಲ್ಲಿ ಅಂತ ನಂಗೆ ಕೇಳಲಿಲ್ಲ. ಸುಸ್ತಾಗಿ ಹೋಗಿದ್ದೀನಿ ಇವಾಗ. ಏನು ಬಂತು ಇನ್ನೊಂದು ಸ್ವಲ್ಪ ದೂರ ಬಸ್ ಸ್ಟಾಪ್ಗೆ. ಅದಕ್ಕೆ ಯಾವತ್ತೇನೇ ಆಗಲಿ ಹೇಳೋರ ಮಾತು ಕೇಳಬೇಕು, ಫ್ರೆಂಡ್ಸ್ ಮಾತು ಕೇಳಬೇಕು. ಅಮ್ಮ ಸುಸ್ತಾಗೋದೆ ನಿಜ. ಹಿಂಗೈತೆ ಬೆಟ್ಟ ಹತ್ತಂಗೈತೆ ನನಗೆ. ಕಾಲು ಮೊದಲೇ ನೋವೈತಿ, ಕಾಲು ಇದ್ದಿದ್ದು ನೋವಾಗೈತಿ ಇವಾಗ. ಗಾಯ್ಸ್ ಬಸ್ ಇಳ್ದು ನಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಅಲ್ಲೂ ನಡೆದೆ, ಇಲ್ಲೂ ನಡೀತಾ ಇದ್ದೀನಿ. ಗಾಯ್ಸ್ ಬಂದೆ ಮನೆಗೆ. ಸುಸ್ತಾಗೋಯ್ತು, ಅಲ್ಲಿಂದ ನಡ್ಕೊಂಡು ಬರ್ತಿದ್ದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋ ಮಾಡ್ತಾ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಗುಡ್ ನೈಟ್. ಅಷ್ಟೇ.